ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಲೈಂಗಿಕ ಕ್ರಿಯೆಯ ನಂತರ ಹೆಚ್ಚಿನ ಪುರುಷರ ತಲೆಯಲ್ಲಿ ಓಡುವ ವಿಚಾರಗಳಿವು. ಲೈಂಗಿಕತೆಯ ನಂತರ ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯಲು ನೀವು ನಿಜವಾಗಿಯೂ ಕುತೂಹಲ ಹೊಂದಿದ್ದರೆ ಈ ಸಲಹೆಗಳನ್ನು ನೋಡೋಣ. ಲೈಂಗಿಕ ಕ್ರಿಯೆ ನಡೆಸಿದ ನಂತರ ಪುರುಷರು ಏನೇನು ಯೋಚಿಸುತ್ತಾರೆ ಎನ್ನುವುದು ಪ್ರತಿಯೊಬ್ಬರು ಮಹಿಳೆಯು ತಿಳಿಯಲು ಬಯಸುವ ವಿಷಯವಾಗಿದೆ. ಪುರುಷರಲ್ಲಿ ಕೆಲವರು ತಮ್ಮ ಅನಿಸಿಕೆಗಳನ್ನು ಬಾಯಿಬಿಟ್ಟು ಹೇಳಿದರೆ, ಇನ್ನೂ ಕೆಲವರು ತಮ್ಮ ಅನಿಸಿಕೆಗಳನ್ನು ಹೊರಹಾಕುವುದೇ ಇಲ್ಲ. ಹೀಗಿರುವಾಗ ಮಹಿಳೆಯರಿಗೆ ಪುರುಷರ ಮನಸ್ಸಿನಲ್ಲಿರುವುದನ್ನು ತಿಳಿಯುವುದು ಕಷ್ಟ. ನಿಮ್ಮ ಸಂಗಾತಿಯ ಲೈಂಗಿಕ ಕ್ರಿಯೆಯ ನಂತರ ನಿಮ್ಮನ್ನು ಅಪ್ಪಿಕೊಂಡರೆ, ನಿಮ್ಮಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಲು ಬಯಸಿದರೆ ಅವರ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸುಲಭ. ಲೈಂಗಿಕತೆಯು ಇಬ್ಬರು ವ್ಯಕ್ತಿಗಳ ನಡುವಿನ ಅನ್ಯೋನ್ಯತೆಯಾಗಿದೆ. ನಿಮ್ಮಿಬ್ಬರ ಸಂಬಂಧ ಅನ್ಯೋನ್ಯತೆಯಿಂದ ಇದ್ದರೂ ಇಲ್ಲದಿದ್ದರೂ ಹೇಗೆ ಇದ್ದರೂ ಲೈಂಗಿಕತೆಯ ನಂತರ ಪ್ರತಿಯೊಬ್ಬ ಪುರುಷರು ಮನಸ್ಸಿನಲ್ಲಿ ಹಲವಾರು ವಿಷಯಗಳು ಓಡಾಡುತ್ತಿರುವುದು. ಅವುಗಳು ಯಾವ್ಯಾವು ಅನ್ನೋದನ್ನು ನಾವಿಲ್ಲಿ ತಿಳಿಯೋಣ. ಆಕೆಯು ನನ್ನಷ್ಟೇ ಎಂಜಾಯ್ ಮಾಡ್ತಿದ್ದಾಳಾ? ಲೈಂಗಿಕತೆಯ ನಂತರ ಪ್ರೀತಿ ಪುರುಷರು ಯೋಚಿಸುವ ಪ್ರಮುಖ ವಿಷಯವೆಂದರೆ ತನ್ನ ಸಂಗಾತಿಯ ತಾನಷ್ಟೇ ಆನಂದಿಸಿದ್ದಾಳೆಯೇ ಇಲ್ಲವೋ ಎನ್ನುವುದು. ಅನೇಕ ಪುರುಷರು ತಮ್ಮ ಸಂಗಾತಿಯು ಅವರೊಂದಿಗೆ ಲೈಂಗಿಕತೆಯನ್ನು ಆನಂದಿಸುತ್ತಾರೆಯೇ ಅಥವಾ ನಿರಾಶೆಗೊಂಡಿದ್ದಾರೆಯೇ ಎಂದು ಚಿಂತಿಸುತ್ತಾರೆ. ಕೆಲವು ಪುರುಷರ ಇದನ್ನು ನೇರವಾಗಿ ತನ್ನ ಸಂಗಾತಿಯಲ್ಲಿ ಕೇಳುತ್ತಾರೆ. ಸ್ನಾನ ಮಾಡಲು ಎದ್ದೇಳಬೇಕು. ಸೆಕ್ಸ್ ಆದ ಕೂಡಲೇ ಎದ್ದು ಸ್ನಾನ ಮಾಡಿದಿರುವುದು ಅಸಭ್ಯ ಎಂದು ಕೆಲವರು ಭಾವಿಸುತ್ತಾರೆ. ಆದಾಗ್ಯೂ ಸಂಭೋಗದ ನಂತರ ನಿಮ್ಮ ಸಂಗಾತಿಯು ತುಂಬ ಬಿಸಿಯಾಗಿರಬಹುದು ಮತ್ತು ಬೆವರಿನಿಂದ ಒದ್ದೆಯಾಗಿರಬಹುದು. ಹಾಗಾಗಿ ಲೈಂಗಿಕತೆಯ ನಂತರ ಸ್ನಾನ ಮಾಡುವ ಕೆಲವರಿಗೆ ಅನಿವಾರ್ಯವಾಗುತ್ತದೆ. ಕೆಲವೊಮ್ಮೆ ನಿಮ್ಮ ಸಂಗಾತಿಯು ನಿಮ್ಮ ಜೊತೆಗೆ ಸ್ನಾನ ಮಾಡಲು ಬಯಸಬಹುದು. ಇದು ಒಂದು ರೀತಿಯ ರೊಮ್ಯಾಂಟಿಕ್ ಆಗಿರುತ್ತದೆ. ಆಕೆಯನ್ನು ತಬ್ಬಿಕೊಂಡು ಕಲಕಾಳೆಯಬೇಕು ಅಥವಾ ಮಲಗಬೇಕು. ನಿಮ್ಮ ಪುರುಷರ ಸಂಗಾತಿಯು ಸಂಭೋಗದ ನಂತರ ನಿಮ್ಮನ್ನು ತಬ್ಬಿಕೊಂಡು ಕಲಕಳೆಯಬೇಕು ಅಥವಾ ತಕ್ಷಣವೇ ನಿದ್ರಿಸಬೇಕು ಎಂಬ ಬಗ್ಗೆ ಸಂಪೂರ್ಣವಾಗಿ ಗೊಂದಲಗೊಳ್ಳಲಾಗಬೇಕು. ಕೆಲವರು ಲೈಂಗಿಕತೆಯ ನಂತರ ಮಲಗುವ ಮತ್ತು ತಮ್ಮದೇ ಆದ ಜಾಗವನ್ನು ಹೊಂದಲು ಇಷ್ಟಪಡುತ್ತಾರೆ. ಆದರೆ ಇನ್ನೂ ಕೆಲವರು ಲೈಂಗಿಕತೆಯ ನಂತರ ಎಚ್ಚರಗೊಳ್ಳಲು ಇಷ್ಟಪಡುತ್ತಾರೆ, ತನ್ನ ಸಂಗಾತಿಯನ್ನು ತಬ್ಬಿಕೊಳ್ಳಲು ಬಯಸುತ್ತಾರೆ. ವಾಹ್, ಎಂಜಾಯ್ಮೆಂಟ್ ಸೆಕ್ಸ್. ಲೈಂಗಿಕ ಕ್ರಿಯೆಯ ಬಳಿಕ ನಿಮ್ಮ ಸಂಗಾತಿಯ ಸಂಪೂರ್ಣವಾಗಿ ತೃಪ್ತನಾಗಿದ್ದರೆ, ವಾಹ್ ಎಂಥ ಅದ್ಭುತ ಸೆಕ್ಸ್ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ. ನಿಮ್ಮ ಸಂಗಾತಿಯ ಲೈಂಗಿಕತೆಯ ನಂತರ ಶಾಂತವಾಗಿದ್ದರೆ, ನೀವು ಹಾಸಿಗೆಯಲ್ಲಿ ಮಾಡಿದ ಎಲ್ಲ ಅದ್ಭುತ ವಿಷಯಗಳನ್ನು ಅವನು ಬಹುಶಃ ನೆನಪಿಸಿಕೊಳ್ಳುತ್ತಾನೆ. ಬಹುಶಃ ನೀವು ಲೈಂಗಿಕತೆಯ ಸಮಯದಲ್ಲಿ ನಿಮ್ಮ ಪ್ರಕ್ರಿಯೆ, ನಿಮ್ಮ ಹಾವಭಾವನೆಗಳನ್ನು ಅವನು ರಹಸ್ಯವಾಗಿ ಪ್ರಶಂಸಿಸುತ್ತಿರಬಹುದು. ಅಥವಾ ನೀವಿಬ್ಬರು ಪ್ರಯತ್ನಿಸಿದ ಲೈಂಗಿಕ ಪೊಸಿಷನ್ ಹಾಗೂ ಮುಂದಿನ ಬಾರಿ ಪ್ರಯತ್ನಿಸಬಹುದಾದ ಲೈಂಗಿಕ ಪೊಸಿಷನ್ ಬಗ್ಗೆ ಯೋಚಿಸುತ್ತಿರಬಹುದು. ಅವಳು ಪರಾಕಾಷ್ಠೆ ಹೊಂದಿದ್ದಾಳೆಯೇ ಇಲ್ಲವೇ? ಓರ್ವ ಮಹಿಳೆಯ ಲೈಂಗಿಕ ಪರಾಕಾಷ್ಠೆಯನ್ನು ತಲುಪುವಂತೆ ಮಾಡುವುದು ಯಾವುದೇ ಪುರುಷನಿಗೆ ದೊಡ್ಡ ಸಾಧನೆಯ ಸರಿ. ಯಾಕೆಂದರೆ ಮಹಿಳೆಯರು ಪುರುಷರ ಬಗ್ಗೆ ಪರಾಕಾಷ್ಠೆಯನ್ನು ಹೊಂದುವುದಿಲ್ಲ. ಈ ಆಧುನಿಕ ಸಂಸ್ಕೃತಿಯಲ್ಲಿ ಪರಾಕಾಷ್ಠೆಯನ್ನು ತಲುಪಲು ತಮ್ಮ ಸಂಗಾತಿಗೆ ಎಷ್ಟು ಸಂತೋಷವನ್ನು ನೀಡಬಹುದು ಎಂಬುದರ ಮೂಲ ಹಾಸಿಗೆಯಲ್ಲಿ ಪುರುಷರ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲಾಗುತ್ತದೆ. ಹಾಗಾದರೆ ಪ್ರಶ್ನೆ ಪುರುಷರನ್ನು ಕಾಡುತ್ತಿರುತ್ತದೆ. ಹೆಲೋ ಫ್ರೆಂಡ್ಸ್, ಈ ಸ್ಟೋರಿ ಅರ್ಥವಾಗಿದೆನಾ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.